ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಗ್ಯಾಪ್ ತಗೊಂಡಿದ್ದ. 149 cc ಇಂಜನ್ ಅದ. ನಿಮ್ಗೆ ಅನ್ಸಬಹುದು MT-15 ಇಂಜನ್ ಇದ್ರ ಕೊಟ್ರಂತ, ಬಟ್ MT-15 ಇಂಜನ್ ಬೇರೆ ಅದ, ಇದೇ ಬೇರೆ ಅದ. ಕಂಪ್ನಿ ಕ್ಲೇಮ್ ಮಾಡೋದೇನಂದ್ರ 45+ ಮೈಲೇಜ್ ಬರ್ತದ ಅಂತ ಹೇಳಿ, ಬಟ್ ಆನ್ ರೋಡ್ ರಿಯಲ್ ಲೈಫ್ ನಾಗ ಟೆಸ್ಟ್ ಮಾಡಿದ್ರ 40 ತನ ಮೈಲೇಜ್ ಬರ್ತದ. ನೀವು ಎಷ್ಟು ಹಿಂಡಿದ್ರು 35 ತನ ಕೊಟ್ಟೆ ಕೊಡ್ತದ ಮೈಲೇಜ್. ಆಮೇಲೆ MT-15 ನಾಗ ಇಂಜನ್ ಗ ಆ ಒಂದ್ ಪಂಚ್ ಸಿಕ್ತದ ನಿಮ್ಗ, ಆ ಒಂದ್ ಪಂಚ್ ಇದ್ರಾಗ ಮಿಸ್ಸಿಂಗ್ ಅದ ಅಂತ ಹೇಳ್ತೀನಿ. ಬ್ರೇಕ್ಸ್ ನೋಡ್ರಿ, ಫ್ರಂಟ್ ಬ್ಯಾಕ್ ಎರಡು ಕಡೆ ನಿಮಗ ಡಿಸ್ಕ್ ಬ್ರೇಕ್ ಸಿಗ್ತಾವ ಅಂಡ್ ಫ್ರಂಟ್ ABS ಅದ. ಕ್ಯಾಲಿಪರ್ಸ್ ಬ್ರಂಬೋದ ಸಿಗ್ತಾವ ನಿಮ್ಗ. ಸೆಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಅವ ಏನಿಲ್ಲ ಅಂತ ಹೇಳಿ ನಾ ಕನ್ಫರ್ಮ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಎಡಿಟಿಂಗ್ ನ ಹಾಕಿರ್ತೀನಿ ತಳಗ. ಯಾಕಂದ್ರೆ RPM ಸ್ವಲ್ಪ 7,000 ತನ ಹೋಗ್ತದ ಅಂತ ತಿಳ್ಕೊರಿ. 7,000-8,000 ತನ ನೀವು ಜಾಸ್ತಿ ಪುಲ್ ಮಾಡಿದ್ರೆ 9,000-10,000 ತನೂ ಹೋಗ್ತದ. ಬಟ್ ನಿಮ್ಗೆ ಅಷ್ಟು ಬೇಕೇ ಆಗಲ್ಲ, ಅಷ್ಟು ಪುಲ್ ನಿಮಗೆ ಬೇಕೇ ಆಗಲ್ಲ ಅಂತ ತಿಳ್ಕೊರಿ ಈ ಗಾಡಿ ಮೇಲೆ. ನಮಸ್ಕಾರ ಕಲಬುರ್ಗಿ, ವೆಲ್ಕಮ್ ಟು ಪ್ರಜ್ವಲ್ ವ್ಲಾಗ್ಸ್. ಭಾಳ ದಿನ ಆದ್ಮೇಲೆ ವಿಡಿಯೋ ಬೀಳತ್ತೀನಿ ನೋಡ್ರಿ. ವಿಡಿಯೋ ಏನೋ ರಿವ್ಯೂನು ಭಾಳ ದಿನ ಆದ್ಮೇಲೆ ಬೀಳತ್ತೀನಿ. ಆಲ್ಮೋಸ್ಟ್ ಒಂದು 2-3 ಮಂತ್ಸ್ ಗ್ಯಾಪ್ ತಗೊಂಡಿದ್ದ. ರೀಸನ್ಸ್ ಬರ್ತಾ ಹೇಳ್ತೀನಿ ಅಂತ ಆಮೇಲೆ ನೆಕ್ಸ್ಟ್ ವ್ಲಾಗ್ ನ ಯಾವಾಗಾರ. ಬಟ್ ಇವತ್ತು ರಿವ್ಯೂ ಮಾಡತ್ತೀನಿ ನೋಡ್ರಿ ನಮ್ಮ ಶ್ರೀಶೈಲಿಂದು FZ. ಸೊ ಇವತ್ತು ಗಾಡಿ ಏನದ ಪ್ರೈಸ್, ಇದ್ರ ಪವರ್, ಇಂಜಿನ್ ಸ್ಪೆಕ್ಸ್ ಎಲ್ಲ ನೋಡೋಮಂತ. ಮೊನ್ನೆಗೆ ಇದ್ರ ಪ್ರೈಸ್ ಹೇಳ್ಬಿಡ್ತೀನಿ ನೋಡ್ರಿ. ಆನ್ ರೋಡ್ ನಿಮ್ಗೆ 1.4 lakhs ತನ ಬರ್ತದ ಅಂಡ್ ಇದಕ್ಕೆ V3 V4 ವರ್ಷನ್ಸ್ ಅಂತ ಬರ್ತಾವ. ಇದು ಯಾವ ವರ್ಷನ್ ಅದಂದ್ರ V3 ವರ್ಷನ್ ಅದ. ಈಗ ಸೀದಾ ಡೈರೆಕ್ಟ್ ನೆಕ್ಸ್ಟ್ ಎಲ್ಲಿಗೆ ಹೋಗಮಂತಂದ್ರ ಇಂಜಿನ್ಗೆ ಹೋಗಮ್ಮೆ. ಇಂಜಿನ್ ಏನದ ಸ್ಪೆಸಿಫಿಕೇಶನ್ಸ್ ಅಂತಂದ್ರ 149 cc ಇಂಜನ್ ಅದ. ನಿಮ್ಗೆ ಅನ್ಸಬಹುದು MT-15 ಇಂಜನ್ ಇದ್ರ ಕೊಟ್ರಂತ, ಬಟ್ MT-15 ಇಂಜನ್ ಬೇರೆ ಅದ, ಇದೇ ಬೇರೆ ಅದ. ಅಂಡ್ ಇದ್ರ ಇಂಜನ್ ಪವರ್ಸ್ ಬಗ್ಗೆ ಮಾತಾಡಿದ್ರ ನೋಡ್ರಿ 12 bhp ಮಾಡ್ತದ ಅಂಡ್ 30 Nm ಟಾರ್ಕ್ ಅದ. ಈಗ ನೆಕ್ಸ್ಟ್ ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಮಾತಾಡಮೆ. ಇದ್ರ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಆಲ್ಮೋಸ್ಟ್ ಒಂದು 13 ಲೀಟರ್ಸ್ ತನ ಬರ್ತದ. ಕಂಪ್ನಿ ಕ್ಲೇಮ್ ಮಾಡೋದೇನಂದ್ರ 45+ ಮೈಲೇಜ್ ಬರ್ತದ ಅಂತ ಹೇಳಿ, ಬಟ್ ಆನ್ ರೋಡ್ ರಿಯಲ್ ಲೈಫ್ ನಾಗ ಟೆಸ್ಟ್ ಮಾಡಿದ್ರ 40 ತನ ಮೈಲೇಜ್ ಬರ್ತದ. ನೀವು ಎಷ್ಟು ಹಿಂಡಿದ್ರು 35 ತನ ಕೊಟ್ಟೆ ಕೊಡ್ತದ ಮೈಲೇಜ್. ಆಮೇಲೆ ಇಂಡಿಯನ್ ರೋಡ್ಸಿಗೆ ಅದಕ್ಕೆಲ್ಲ ಬಹಳ ಕಂಫರ್ಟೇಬಲ್ ಅದ ರೀ. ನಿಮ್ಮ ಮೈಲೇಜ್ ಇಂದ ಏನ್ ಚಿಂತೆನೆ ಮಾಡ್ಬೇಡ್ರಿ. ನೀವು ಒಂದ್ ಸ್ವಲ್ಪ ಹೆವಿ ಇತ್ತು ನಿಮ್ಮ ಪಾಕೆಟ್ ಅಂತಂದ್ರ ಸ್ವಲ್ಪ ಯೋಚನೆ ಮಾಡ್ಬೇಕಾಗ್ತದ. MT-15 ಇದಕ್ಕೆ ಕಂಪೇರ್ ಮಾಡಿದ್ರೆ ಇದೇ ಬೆಸ್ಟ್ ಅಂತೀನಿ. ಯಾಕಂದ್ರೆ ನೀವು ಇದ್ರ ಮೇಲೆ ಆರಾಮ್ ಕ್ರೂಸ್ ನು ಮಾಡ್ಬೋದು. MT-15 ಇಂಜನ್ ಆ ಒಂದ್ ಪಂಚ್ ಸಿಕ್ತದ ನಿಮ್ಗ, ಆ ಒಂದ್ ಪಂಚ್ ಇದ್ರಾಗ ಮಿಸ್ಸಿಂಗ್ ಅದ ಅಂತ ಹೇಳ್ತೀನಿ. ಅದು ರೈಡಿಂಗ್ ಮಾಡಂಗ್ ನಿಮಗೆ ಏನ್ ಮಿಸ್ಸಿಂಗ್ ಅದ ಏನಿಲ್ಲ ಅಂತ ಎಲ್ಲ ಹೇಳ್ತೀನಿ ಅಂತ. ನೆಕ್ಸ್ಟ್ ಇದ್ರ ಗ್ರೌಂಡ್ ಕ್ಲಿಯರೆನ್ಸ್ ಕಡೆ ಬರಮಂತ. ಗ್ರೌಂಡ್ ಕ್ಲಿಯರೆನ್ಸ್ ಆಲ್ಮೋಸ್ಟ್ 165 mm ಅದ. ಸೀಟ್ ಹೈಟ್ 790 mm ಅದ. ನಾ ಕುಂತಿ ಮಾಡಿ ಎಲ್ಲ ತೋರಿಸ್ತೀನಿ ಅಂತ ನಿಮ್ಗೆ ಹೆಂಗ್ ಅದ ಏನಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಇದ್ರ ವೇಟ್ ಕಡೆ ಬಂದ್ರ ಆಲ್ಮೋಸ್ಟ್ 185 kg ತನ ಬರ್ತದ ನೋಡ್ರಿ. ಅಂಡ್ ನೆಕ್ಸ್ಟ್ ಇದ್ರ ಟೈರ್ ಸೆಕ್ಷನ್ ಕಡೆ ಬರಮೆ. ಟೈರ್ ಸೆಕ್ಷನ್ ನೋಡಿದ್ರ ಫ್ರಂಟ್ 100/80 ಅದ, ರಿಯರ್ 140/60 ಅದ. ಈಗ ನೆಕ್ಸ್ಟ್ ಇದ್ರ ಬ್ರೇಕ್ಸ್ ಕಡೆ ಬರಮಂತ. ಬ್ರೇಕ್ಸ್ ನೋಡ್ರಿ, ಫ್ರಂಟ್ ಬ್ಯಾಕ್ ಎರಡು ಕಡೆ ನಿಮಗೆ ಡಿಸ್ಕ್ ಬ್ರೇಕ್ ಸಿಗ್ತಾವ ಅಂಡ್ ಫ್ರಂಟ್ ABS ಅದ. ಕ್ಯಾಲಿಪರ್ಸ್ ಬ್ರಂಬೋದ ಸಿಗ್ತಾವ ನಿಮ್ಗೆ. ಸೆಂಟರ್ಡ್ ಬ್ರೇಕ್ ಪ್ಯಾಡ್ಸ್ ಅವ ಏನಿಲ್ಲ ಅಂತ ಹೇಳಿ ನಾ ಕನ್ಫರ್ಮ್ ಮಾಡ್ಕೊಂಡು ನಿಮ್ಗೆ ಹೇಳ್ತೀನಿ ಅಂತ ಎಡಿಟಿಂಗ್ ನ ಹಾಕಿರ್ತೀನಿ ತಳಗ. ಅಂಡ್ ಇದ್ರಾಗ ಫ್ರಂಟ್ ಅಷ್ಟೇ ABS ಅದ ನೋಡ್ರಿ. ಇದ್ರ ಹ್ಯಾಂಡಲ್ ಬಾರ್ ಕಡೆ ಬಂದ್ರು ನೋಡ್ರಿ, ಲೆಫ್ಟ್ ಸೈಡ್ ನಾಗ ನಿಮ್ಗೆ ಅಪ್ಪರ್ ಡಿಪರ್ ಸಿಗ್ತದ. ಅದ್ರ ಜೊತೆಗೆ ಇಂಡಿಕೇಟರ್ ಮತ್ತೆ ಹಾರ್ನ್ ಸಿಗ್ತದ. ಅಂಡ್ ರೈಟ್ ಸೈಡ್ ಬಂದ್ರ ಕಿಲ್ ಸ್ವಿಚ್ ಮತ್ತೆ ಸ್ಟಾರ್ಟರ್. ಅಂಡ್ ಇದ್ರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಕಡೆ ಹೋದ್ರು ನೋಡ್ರಿ, ನಿಮ್ಗೆ ಟ್ರಿಪ್ A ಟ್ರಿಪ್ B ಅದರ ಎಲ್ಲ ಗಾಡಿನಾಗ ಸಿಗ್ತದ. ಅಂಡ್ ಇದ್ರಾಗ ನೆಗೆಟಿವ್ LED ಅಂತ ಹೇಳಿ ಏನೋ ಹೊಸದದ ಅದು, ಆ ಟೈಪ್ ಸಿಸ್ಟಮ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಿಮ್ಗೆ ಸಿಗ್ತದ ನೋಡ್ರಿ. ಈಗ ಇದ್ರ ಲುಕ್ಸಿನ ಬಗ್ಗೆ ಮಾತಾಡೋಣ ಬರ್ರಿ. ಪ್ಯಾನಲ್ ಫಿಟ್ ಅಂಡ್ ಫಿನಿಶ್ ಅದೆಲ್ಲ ಹೆಂಗ್ ಕೊಟ್ರ ಯಮಹದವ್ರು ಅಂತ ಹೇಳಿ ನೋಡಮಂತ. ಸೊ ಫ್ರಂಟ್ ಲೈನ್ ನೋಡಿದ್ರಿ ನಿಮಗೆ ಹೆಡ್ಲೈಟ್ ಸೆಟಪ್ ಮಾಡ್ತಾ. ಈ ಹೆಡ್ಲೈಟ್ LED ಸೆಟಪ್ ಅದ. ಆಕ್ಚುಲಿ ನಾವು ಇಲ್ಲಿ ಮ್ಯಾಲ ಡಾಮಿನರ್ ಇದ್ದು ಡೋಮ್ ಹಾಕ್ಸಾರ ಇವರು. ಅಂಡ್ ತಳಗ ಅದೆಲ್ಲ ನೋಡಿದ್ರೆ ನಿಮ್ಗೆ ಬಾಡಿ ಕ್ವಾಲಿಟಿ ಅದೆಲ್ಲ ಭಾಳ ರಿಜಿಡ್ ಕಾಣಿಸ್ತಾವ ನಿಮಗ. ಎಲ್ಲಾ ಕಡೆ ನಿಮಗ್ ಪ್ಯಾನಲ್ಸ್ ಕಾಣಿಸ್ತಾವ. ನಾ ಲಾಸ್ಟ್ ಟೈಮ್ FZ ರಿವ್ಯೂ ಮಾಡಿದಾಗ ನೀವು ನೋಡಿರ್ತೀರಿ, ಅದ್ರಾಗೂ ಎಲ್ಲ ಬಾಡಿ ಪ್ಯಾನಲ್ಸ್ ಎಲ್ಲ ಭಾಳ ತುಂಬಿ ಕೊಟ್ಟಿರು ಎಲ್ಲಾ ಗಾಡಿ. ಅಂಡ್ ಇದು ಹೊರಗಿಂದ ನೋಡಿದ್ರೆ ನಿಮಗೆ ಮೆಟಲ್ ಬಾಡಿ ಪಾರ್ಟ್ಸ್ ಅವ ಅಂತ ಹೇಳಿ ಅನಸ್ತ, ಬಟ್ ಮೆಟಲ್ ಬಾಡಿ ಪಾರ್ಟ್ಸ್ ಅಲ್ಲಿ ಇವು ಫೈಬರ್ ಬಾಡಿ ಪಾರ್ಟ್ಸ್ ಅವ. ಅಂಡ್ ಎಕ್ಸಾಸ್ಟ್ ಮೇಲೆ ಅದ್ರ ಮೇಲೆ ಎಲ್ಲಾ ಕಡೆ ನೋಡ್ಬೋದು ನೀವು, ಎಲ್ಲಾ ಕಡೆ ಪ್ಯಾನಲ್ಸ್ ಫುಲ್ ಕೊಟ್ಟಾರ. ಮೂರ್ ಮಡ್ಗಾಡ್ ಕೊಟ್ಟಾರ ಇದಕ್ಕ. ಅಂಡ್ ಇಂಜನ್ ಗಾರ್ಡ್ನು ಕೊಟ್ಟಾರ ಅದ್ರ ಜೊತೆಗೆ. ಅಂಡ್ ಇದ್ರ ಟೇಲ್ ಲೈಟ್ನು ಭಾರಿ ಕಾಣತದ್ರಿ. ಹಿಂದ ರಾತ್ರಿಗೂ ಭಾರಿ ಕಾಣುತ್ತದ, ಡೇ ನಂಗ್ ಭಾರಿ ಕಾಣುತ್ತದ. ಲುಕ್ಸರ ಈಗ ನಂಬರ್ ಅಂತ ತಿಳ್ಕೊರಿ. ನೀವ್ ಏನಾರ ಲುಕ್ಸ್ ನೋಡಿ ಗಾಡಿ ತಗೋಬೇಕಲ್ಲತ್ತಿರಂದ್ರ ಇದು ಗಾಡಿ ತಗೋರಿ. ಬಟ್ MT-15 ಲುಕ್ಸ್ ಬೀಟ್ ಮಾಡಕ್ ಆಗಲ್ಲ, ಅದು ಅಷ್ಟ್ ಹೇಳ್ಬೋದು ನಾ. MT-15 ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ನೋಡ್ರಿ, ಈ ಗಾಡಿ ಸ್ವಲ್ಪ ಆಫೀಸ್ ವರ್ಕರ್ಸಿಗೆ ಅಂಡ್ ಯಂಗ್ ಬಾಯ್ಸಿಗೆ ಸ್ವಲ್ಪ ಜಾಸ್ತಿ ಅಟ್ರಾಕ್ಟ್ ಮಾಡಲ್ಲ. ಯಾಕಂತಂದ್ರೆ ಆಫೀಸ್ ವರ್ಕರ್ಸ್ ಇವತ್ ನಾಳೆ ಅವ್ರಿಗೆ ಒಂದು ಸ್ಟೈಲಿಶ್ ಲುಕ್ ಇದ್ ಗಾಡಿ ಬೇಕಂತಾರ. ಬಟ್ ಮೋರ್ ಪ್ರಾಕ್ಟಿಕಲ್ ನನಗೆ ಇದೇ ಗಾಡಿ ಅನಿಸ್ತದೆ. ಯಾಕಂದ್ರೆ MT-15 ಎಲ್ಲಾ ಕಡೆ ತಗೊಂಡ್ ಹೋಗಕ್ ಆಗಲ್ಲ. ಬಟ್ ಇದು ಸ್ವಲ್ಪ ಸಿಟ್ಟಿಂಗ್ ಪೊಸಿಷನ್ ಅದೆಲ್ಲ ನೋಡಿದ್ರೆ ಇದೇ ಕಂಫರ್ಟೇಬಲ್ ಅಂತ ಅನಿಸ್ತದ. ಎಲ್ಲರಿಗೂ ಅವ್ರವ್ರ ಚಾಯ್ಸಸ್ ಇರ್ತಾವ. ಯಾರಿಗೆ ಯಾವ ಗಾಡಿ ಬೆಸ್ಟ್ ಅದ ಅನ್ನೋದು ಅವರು ಶೋರೂಮ್ ಹೋಗಿ ಡಿಸೈಡ್ ಮಾಡ್ತಾರ. ಈಗ ನೆಕ್ಸ್ಟ್ ಬರ್ರಿ ಇದ್ರ ಎಕ್ಸಾಸ್ಟ್ ನೋಟ್ ಕೇಳಿಸ್ತೀನಿ ಅಂತ ಕೇಳಿಸಿ ಸೀದಾ ರೈಡ್ ಮಾಡಮಂತ. ರೈಡ್ ಮಾಡಕ್ ರೈಡಿಂಗ್ ಪೊಸಿಷನ್ ಅದ್ರ ಬಗ್ಗೆ ಎಲ್ಲ ಮಾತಾಡಮಂತ ನಡ್ರಿ. ನೀವು ಏನಾರ ನಂದು ಹಳಿ ರಿವ್ಯೂ ನೋಡಿರಿ ಅಂದ್ರೆ ನಾವು ಫಸ್ಟ್ ಒಂದು ಸ್ವಲ್ಪ ರೈಡ್ ಮಾಡ್ತೀನಿ, ಆಮೇಲೆ ಮಾತಾಡ್ತೀನಿ. ಬಟ್ ಈ ಗಾಡಿ ಬಗ್ಗೆ ಬೇಕಾಗಲ್ಲ ಮಾತಾಡೋದು. ಯಾಕಂದ್ರೆ ಬೇರೆ ಗಾಡಿಗಳೆಲ್ಲ ನಾ ಫಸ್ಟ್ ಟೈಮ್ ಓಡಿಸಿದ್ದ.
ಬಟ್ ಈ ಗಾಡಿ ಏನದ ಒಂದು 2-3 ಡೇಸ್ಲಿಂದ ಆಲ್ರೆಡಿ ನಾವು ಓಡಿಸೋದು ಹೊಂಟೀನಿ. ಸೊ ಅದಕ್ಕೆ ಇದ್ರ ಬಗ್ಗೆ ಎಲ್ಲ ಗೊತ್ತದ, ಇದ್ರ ಪ್ರೋಸ್ ಇದ್ರ ಕಾನ್ಸ್, ರೈಡಿಂಗ್ ಮಾಡೋ ಟೈಮ್ನಾಗ ಏನೇನದ ಅಂತ ಹೇಳಿ ಹೀಗೆ ಸ್ಟಾರ್ಟ್ ಮಾಡ್ತೀವಿ ನೋಡ್ರಿ. ಫಸ್ಟ್ ಗೇರ್, ಸೆಕೆಂಡ್ ಗೇರ್, ಥರ್ಡ್ ಗೇರ್ ಎಲ್ಲ ಆಲ್ಮೋಸ್ಟ್ ಸ್ಮೂತೇ ಬೀಳ್ತಾವ ಅಂತ ತಿಳ್ಕೊರಿ. ಇದ್ರ ಕ್ಯಾರೆಕ್ಟರ್ ಹೆಂಗದ ಅಂತಂದ್ರೆ ಫಸ್ಟ್ ಗೇರ್ನಾಗ ಎಷ್ಟು ಪವರ್ ಬೇಕು ನಿಮಗೆ ಅಷ್ಟು ಪವರ್ ಕೊಡ್ತದ, ಸೆಕೆಂಡ್ ಗೇರ್ನಾಗ ಎಷ್ಟು, ಥರ್ಡ್ ಗೇರ್ನಾಗ ಎಷ್ಟು. 149cc ಅದಲ್ರಿ, 149cc ಅಪ್ಲೇ ಫೀಲೇ ಆಗಲ್ಲ, ಸ್ವಲ್ಪ ಓವರ್ ಪವರ್ಡ್ ಅನ್ಸ್ತದೆ. ಯಾಕಂದ್ರೆ RPM ಸ್ವಲ್ಪ 7,000 ತನಕ ಹೋಗ್ತದೆ ಅಂತ ತಿಳ್ಕೊರಿ, 7,000 8,000 ತನಕ. ನೀವು ಜಾಸ್ತಿ ಪುಲ್ ಮಾಡಿದ್ರೆ 9-10,000 ತನಕ ಹೋಗ್ತದೆ. ಬಟ್ ನಿಮ್ಗೆ ಅಷ್ಟು ಬೇಕೇ ಆಗಲ್ಲ, ಅಷ್ಟು ಪುಲ್ ನಿಮಗೆ ಬೇಕೇ ಆಗಲ್ಲ ಅಂತ ತಿಳ್ಕೊರಿ ಈ ಗಾಡಿ ಮೇಲೆ. ಆ್ಯಂಡ್ ಈ ಗಾಡಿ ನೀವು ತೊಗೊಳತ್ತೀರಿ ಅಂದ್ರೆ ನಿಮಗೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬರ್ತದೆ ಅಂತ ತಿಳ್ಕೊರಿ. ಗಾಡಿ ನೀಟ್ ಇಟ್ಕೊಳಕ, ಯಾಕಂದ್ರೆ ಬ್ಲ್ಯಾಕ್ ಕಲರ್ ಅದಲ್ರಿ. ಬೇರೆ ಪಾರ್ಟ್ ಫೈಬರ್ಸ್ನೂ ಅವ, ಬಟ್ ಮೋಸ್ಟ್ ಆಫ್ ದ ಪಾರ್ಟ್ಸ್ ಬ್ಲ್ಯಾಕ್ ಕಲರ್ ಅವ. ಸೊ ಅದಕ್ಕೆ ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿ ಬರ್ತದೆ. ಚೈನಿಂದು ಮೇಂಟೆನೆನ್ಸ್ ಸ್ವಲ್ಪ ಜಾಸ್ತಿನೇ ಅದ ಅಂತ ತಿಳ್ಕೊಳ್ರಿ, ಯಾಕಂದ್ರೆ ಎಕ್ಸ್ಪೋಸ್ಡ್ ಅದ ಚೈನ್ ಸ್ವಲ್ಪ. FZX-ನಾಗ ರಿವ್ಯೂ ಮಾಡಿದಲ್ರಿ, ಅದು ಅಷ್ಟು ಎಕ್ಸ್ಪೋಸ್ಡ್ ಇರಲಿಲ್ಲ ಇದರಷ್ಟು, ಬಟ್ ಇದ್ರಾಗ ಎಕ್ಸ್ಪೋಸ್ಡ್ ಅದ. ಆ್ಯಂಡ್ ರೈಡಿಂಗ್ ಮಾಡಾಗೂ ನಿಮಗೆ ಯಮಹಾ ಗಾಡಿ ಓಡಿಸ್ಲತ್ತೀನಿ ಅಂತ ಹೇಳಿ ಫೀಲ್ ಆಯ್ತು ನೋಡ್ರಿ. ಅದು ಯಮಹಾದ DNA ಬಂದದ ಇದ್ರಾಗ. ಆ್ಯಂಡ್ ಇದರ ಟಾಪ್ ಸ್ಪೀಡ್ ನೋಡ್ರಿ ಆಲ್ಮೋಸ್ಟ್ 115 ತನಕ ಹೋಗ್ತದ. ಸ್ವಲ್ಪ ಲೈಟ್ ವೇಟ್ ಇದ್ದವ್ರು ಕುಂತ್ರು ಅಂದ್ರೆ, ಸ್ವಲ್ಪ ನನ್ನಷ್ಟು ವೇಟ್ 70-80 kgs ಇದ್ರು ಅಂದ್ರೆ ಹೋಗಲ್ಲ ಅಷ್ಟು. 110 ತನಕ ಜಾಸ್ತಿ ಹೋಗ್ಬೋದು, ಸ್ವಲ್ಪ ಜಾಸ್ತಿ ಪುಷ್ ಮಾಡಿದ್ರೆ 115 ತನೂ ಹೋಗ್ಬೋದು. ಬಟ್ ರೋಡ್ಸ್ ಅದೆಲ್ಲ ಡಿಪೆಂಡ್ ಆಗ್ತದೆ. ಆ್ಯಂಡ್ ಇದರ ಕ್ಲಚ್ನು ಭಾಳ ಸ್ವಲ್ಪ ಲೈಟ್ ವೇಟೇ ಅದ ಅಂತ ತಿಳ್ಕೊರಿ, ನೀವು ಕ್ಲಚ್ ಹಿಡಿಲತ್ತೀನಿ ಅಂತ ಹೇಳಿ ಅನ್ಸಲ್ಲ. ಆ್ಯಂಡ್ ಇದು ಕ್ಲಚ್ ಮತ್ತು ಹ್ಯಾಂಡಲ್ ಬಾರಿಗೆ ಏನು ನಾವು ಕೈ ಹಿಡಿತೀವಲ್ಲ ಅದ್ರ ಡಿಸ್ಟೆನ್ಸ್ನು ಭಾಳ ಕಡಿಮೆ ಅದ. ಸೊ ಫಾಸ್ಟಾಗಿ ಗೇರ್ನು ಹಾಕ್ಬೋದು ನೀವು. ಸ್ವಲ್ಪ ಇದ್ರ ಇಂಡಿಕೇಟರ್ಸ್ ಯಾಕೋ ಸಣ್ಣ ಅನಿಸ್ಲತ್ತವ, ಇನ್ನೂ ಸ್ವಲ್ಪ ದೊಡ್ಡ ವರ ಕೊಡೋದಿತ್ತು, ಇಲ್ಲಾಂದ್ರೆ ಕಡೆಗೆ ಸಣ್ಣ ವರ ಕೊಡೋದಿತ್ತು ಪೂರ. ಇದು ಮೀಡಿಯಮ್ ಸೈಜ್ ಕೊಟ್ಟು ಸ್ವಲ್ಪ ಆಕ್ವರ್ಡ್ ಅನ್ಸ್ಲತ್ತದ. ಬಟ್ ಇದ್ರ ಫೇಸ್, ಬಾಡಿ ಅದೆಲ್ಲ ಲುಕ್ಸ್ನಾಗ ಅದು ಕವರ್ ಅಪ್ ಆಗ್ಲತ್ತದ ಅಂತ ತಿಳ್ಕೊರಿ. ಆ್ಯಂಡ್ ಇದ್ರ ಗೇರ್ ಬಾಕ್ಸ್ ಕಡೆ ಬಂದ್ರೆ 5 ಸ್ಪೀಡ್ ಗೇರ್ ಬಾಕ್ಸ್ ಅದ. ಮೈಲೇಜ್ನು ಹೇಳಿಲ್ಲ ಅಲ್ರಿ, ಆರಾಮ್ಸೆ ಒಂದು 40 ತನಕ ಕೊಡ್ತದ. ಈಗ ನೀವು ಆಲ್ಮೋಸ್ಟ್ ಕಮ್ಯೂಟ್ ಮಾಡೋದು ಆಫೀಸಿಗೆ, ಸ್ಕೂಲಿಗೆ, ಕಾಲೇಜಸ್ಸಿಗೆ ಅಂತಂದ್ರೆ ನಿಮ್ಗೆ ಆರಾಮ್ಸೆ ನಡೆದೋಗ್ತದೆ ರೀ. ಒಂದು ವಾರ ತನಕ ಫುಲ್ ಟ್ಯಾಂಕ್ ಮಾಡಿಸ್ತಾರೆ. ಯಾಕಂದ್ರೆ 13 ಲೀಟ್ರ್ ಅದಲ್ಲ, ಎಷ್ಟು ಕಿಲೋಮೀಟ್ರ್ ಟ್ರಾವೆಲ್ ಮಾಡ್ತೀರಿ ಡೈಲಿ, ನಿಮ್ಮ ರೈಡಿಂಗ್ ಸ್ಟೈಲ್ ಮೇಲೆ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗ್ತದೆ. ಆ್ಯಂಡ್ ಇದ್ರ ಹಾರ್ನು ಕೇಳಿಸಿಲ್ಲ ಅಲ್ರಿ, ಹಾರ್ನು ಕೇಳಿಸ್ಬಿಡ್ತೀವಿ ನೋಡ್ರಿ. ಹಾರನ್ ಏನು ಸಿಂಪಲ್ ಅದ, ಅಂತ ಬರೀ ಏನು ಓವರ್ ಹೇಳಪ್ಲೇ ಇಲ್ಲ. ಥಮ್ಸಪ್ ಬಿತ್ತು, ನೀರಿನ ಬಾಟಲ್ ಬಿತ್ತು, ಹಿಡಿ ಆಯ್ತು ಅಲ್ಲ ಹಿಡಿಗಾಲ್ರಿ ಇದು ಮಾಡ ಮತ್ತೆ. ಆ್ಯಂಡ್ ಇವತ್ತೊಂದು ಸ್ವಲ್ಪ ಹೊಸ ಸ್ಟೈಲ್ನಾಗ ವೀಡಿಯೋ ಶೂಟಿಂಗ್ ಅವೆಲ್ಲ ಮಾಡೀನಲ್ರಿ, ನೋಡಿರ್ತೀರಿ ಎಡಿಟಿಂಗ್ ಸಿನಿಮ್ಯಾಟಿಕ್ ಆ ಟೈಪ್ನಾಗ ತೊಗೊಂಡೀನಿ. ಹೆಂಗಾಗೈತೆ ಅಂತ ಹೇಳಿ ಕಮೆಂಟ್ ಸೆಕ್ಷನ್ದಾಗ. ಆ್ಯಂಡ್ ನಿಮಗೆ MT-15ನಾಗ ಅದ್ರಾಗೆಲ್ಲ ವಿಂಡ್ ಬ್ಲಾಸ್ಟ್ ಇರೋಷ್ಟು ಈ ಗಾಡಿನಾಗ ವಿಂಡ್ ಬ್ಲಾಸ್ಟ್ ನಿಮ್ಗೆ ಅಷ್ಟು ಬಡಲ್ಲ. ಯಾಕಂದ್ರೆ ನಿಮ್ದು ಕಮ್ಯೂಟೆಡ್ ಪೊಸಿಷನ್ ಇರಲ್ಲ ರೀ MT-15 ಅಪ್ಲೆ. ಇದ್ರಾಗ ಸ್ವಲ್ಪ ಕಂಫರ್ಟೇಬಲ್ ಪೊಸಿಷನ್ ಇರ್ತದೆ ಅಂತ ತಿಳ್ಕೊರಿ. ಇದರ ಸೀಟ್ ಕಂಫರ್ಟ್ನು ಭಾರಿ ಅದಂತ ತಿಳ್ಕೊರಿ. ಆರಾಮ್ಸೆ ಇಬ್ಬರು ಮಂದಿಗೆ ಎಷ್ಟು ಬೇಕಷ್ಟು ಟ್ರಾವೆಲ್ ಮಾಡ್ಬೋದು. ಆದರೆ ಸ್ವಲ್ಪ ನಿಂತು ಹೋಗ್ಬೇಕಾಗ್ತದ. 200-300 ಕಿಲೋಮೀಟರ್ಸ್ರ ಟ್ರಾವೆಲ್ ಮಾಡೋಕ್ಕಾಗಲ್ಲ ಒಂದೇ ಸ್ಟ್ರೆಚ್ನಾಗ. ಪಿಕಪ್ ಫುಲ್ಲ ನೀವು ಎಲ್ಲ ಒಂದ್ಸಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನೀವು ವೀಡಿಯೋನಾಗ ಎಷ್ಟು ನೋಡಿರ್ತೀರಿ ಅಷ್ಟು ನಿಮಗೆ ರಿಯಲ್ ಲೈಫ್ನಾಗ ಅನ್ಸಿರಲ್ಲ. ಇಲ್ಲ ನಾವು ವೀಡಿಯೋನಾಗ ಒಂದು ಸ್ವಲ್ಪ ಜಾಸ್ತಿನೇ ಹೇಳಿರ್ತೀವಿ, ಕಡಿಮೆ ಆಗಿರ್ತದೆ. ಸೊ ಒಂದ್ಸಲಿ ನಿಮ್ಮ ಯಮಹಾ ಶೋರೂಮ್ ಎಲ್ಲಿ ಭೀ ಸಮೀಪ ಅಲ್ಲಿ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿರಿ, ಗಾಡಿ ಒಂದ್ಸಲಿ ಟೆಸ್ಟ್ ರೈಡ್ ಮಾಡಿರಿ. ಸಿಕ್ಕಿಲ್ಲ ಅಂತಂದ್ರೆ ಸ್ವಲ್ಪ ರಿಕ್ವೆಸ್ಟ್ ಮಾಡ್ಕೋರಿ, ಕೊಡ್ತಾರೆ. ಹೆಂಗಾರ ಮಾಡಿ ಯಾವ್ದಾರ ಬೇರೆ ಶೋರೂಮ್ನಿಂದ ಅರೇಂಜ್ ಮಾಡಿ ಕೊಡ್ತಾರೆ. ವರ್ಡಿಗೆ ಕಡೆ ಬರಾಮ್ರಿ, ನೀವು ಏನಾರ ಡೈಲಿ ಆಫೀಸಿಗೆ ಹೋಗ್ತೀರ ಅಂತ ತಿಳ್ಕೊರಿ, ಇದು ಗಾಡಿ ತೊಗೋಬೋದು. ಕಾಲೇಜಸಿಗೆ ಹೋಗ್ತೀರಿ ತೊಗೋಬೋದು, ವೀಕೆಂಡ್ ರೈಡ್ಸಿಗೆ ಹೋಗ್ತೀರಿ ತೊಗೋಬೋದು, ಲಾಂಗ್ ರೈಡ್ಸಿಗೆ ಹೋಗ್ತೀರಿ ತೊಗೋಬೋದು. ಈಗ ಗಾಡಿ ಹೆಂಗದ ಅಂದ್ರೆ ನಿಮ್ಗೆ ಹೆಂಗೆ ಬೇಕು ಹಂಗೆ ಯೂಸ್ ಮಾಡ್ಬೋದು ಆರಾಮ್ಸೆ. ಮೀಟರ್ ಕಾಣಿಸ್ಲತ್ತಿದ್ರೆ ನೀವು ನೋಡ್ಕೋರಿ, 6000-7000 RPM ತಾನೇ ಹೋಗ್ತದ, ಅದಕ್ಕಿಂತ ಜಾಸ್ತಿ ಹೋಗಲ್ಲ. ಆ್ಯಂಡ್ ಇದರ ಹೆಡ್ಲೈಟ್ ವಿಸಿಬಿಲಿಟಿ ಬಗ್ಗೆ ಮಾತಾಡಬೇಕು. ಹೆಡ್ಲೈಟ್ ವಿಸಿಬಿಲಿಟಿ ಚಲೋನೂ ಇಲ್ಲ, ಚಲೋನೂ ಅದ, ಎರಡು ಟೈಪ್ ಅದ ಅಂತ ಹೇಳ್ಬೋದು. ಲಾಂಗ್ ರೈಡ್ಸಿಗೆ ಹೋಗ್ತೀರಿ ಮಾಡ್ತೀರಿ ಅಂತಂದ್ರೆ ಯಾವುದೇ ಗಾಡಿ ತೊಗೋರಿ ನೀವು, ಸ್ಟಾಕ್ ಹೆಡ್ಲೈಟ್ಸ ಸರಿಯಾಗಿರಲ್ಲ, ನೀವು ಅದು ಅಪ್ಗ್ರೇಡ್ ಮಾಡಬೇಕಾಗ್ತದೆ. ಬಟ್ ಕಂಪೇರ್ ಟು ಬೇರೆ ಗಾಡಿ ಕರೆಕ್ಟ್ ಅದ ಅಂತ ತಿಳ್ಕೊರಿ. ನೋಡಮಂತ ನೆಕ್ಸ್ಟ್ ವೀಡಿಯೋ ಯಾವ್ದಿರ್ತಂತ ಸಿಗಮಂತ ಆ ವಿಡಿಯೋನಾಗೆ. ಅಲ್ಲಿ ತನಕ ಟಾಟಾ ಬಾಯ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ನೆನಪು ಬೇಡ್ರಿ. ಆ್ಯಂಡ್ ರಿವ್ಯೂಸರ ನೋಡ್ರಿ, ನಾ ವೀಡಿಯೋಸ್ ಬಿಟ್ಟಿಲ್ಲ ಮಾಡಿಲ್ಲ ಅಂತಂದ್ರೂ ತಂತಾನೆ ಓಡ್ಲತ್ತವ. ರಿವ್ಯೂಸಿಂದ ನೀ ಚೂಸ್ ಮಾಡಿದ್ದೆ ಅದೇ ರೀಸನಿಗೆ. ಸಿಗಮಂತ ಇನ್ನೊಂದು ವಿಡಿಯೋನಾಗ. ಅಲ್ಲಿ ತನಕ ಟಾಟಾ ಬಾಯ್.